ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ಸಾರ್ವಜನಿಕ ರಸ್ತೆ ಅತಿಕ್ರಮಣ ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಪಟ್ಟಣದ ಪುರಸಭೆ ಆಸ್ತಿಯಲ್ಲಿ ಅತಿಕ್ರಮಿಸಿ ಇಡಲಾಗಿದ್ದ ಗೂಡಂಗಡಿಗಳನ್ನು ತೆರವುಗೊಳಿಸುವ ಕಾರ್ಯ ಭಾನುವಾರ ಪುರಸಭೆಯಿಂದ ಪೊಲೀಸ್ ಇಲಾಖೆ ಸರ್ಪಗಾವಲಿನಲ್ಲಿ ನಡೆಯಿತು. ಬೆಳಗ್ಗೆ 5:30ರಿಂದಲೇ ಪುರಸಭೆ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬರಾದಾರ್ ನೇತೃತ್ವ ಹಾಗೂ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ, ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗೇರಿ, ಪಿಎಸ್ಐ ಸಂಜಯ್ ತಿಪ್ರೆಡ್ಡಿ, ತಾಳಿಕೋಟಿ ಪಿಎಸ್ಐ ರಾಮನಗೌಡ ಸಂಕನಾಳ್ ಅವರ ಸಮ್ಮುಖದಲ್ಲಿ ಈ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಪಟ್ಟಣದ ತಂಗಡಗಿ ರಸ್ತೆಯಿಂದ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಪುರಸಭೆಯ ಆಸ್ತಿ, ಸಾರ್ವಜನಿಕರ ರಸ್ತೆ, ಫುಟ್ಪಾತ್ ಅತಿಕ್ರಮಣ ಮಾಡಿ ಇಟ್ಟಿರುವ ಡಬ್ಬ, ತಳ್ಳುಗಾಡಿ, ಗೂಡಂಗಡಿಗಳನ್ನ, ಶೆಡ್ಗಳನ್ನ ತೆರವುಗೊಳಿಸಲಾಯಿತು. ಪಟ್ಟಣದ ಬಸ್ ನಿಲ್ದಾಣದ ಮುಂದಿರುವ ತಾಲೂಕ್ ಪಂಚಾಯತ್ ಮಳಿಗೆಯಲ್ಲಿ ಪುರಸಭೆ ಜಾಗೆಯನ್ನು ಅತಿಕ್ರಮಿಸಿ ನೆರಳಿನ ವ್ಯವಸ್ಥೆ ಮಾಡಿಕೊಂಡಿದ್ದ ಅಂಗಡಿಕಾರರೊಬ್ಬರು ತೆರವಿಗೆ ವಿರೋಧ ವ್ಯಕ್ತಪಡಿಸಿದಾಗ ತಕ್ಷಣ ಮಧ್ಯ ಪ್ರವೇಶಿಸಿದ ಪೊಲೀಸರು ಅವರನ್ನು ದೂರ ಸರಿಸಿ ಅತಿಕ್ರಮಿಸಿ ಮಾಡಿದ್ದ ತಗಡಿನ ಚಾವಣಿಯನ್ನು ತೆರವುಗೊಳಿಸಿದರು. ಪಟ್ಟಣದ ಪುರಸಭೆ ಕಟ್ಟಡದ ಬಳಿ ಇಟ್ಟಿದ್ದ ಮೊಬೈಲ್ ಶಾಪ್, ಚಹಾದ ಅಂಗಡಿ, ಇನ್ನಿತರ ಗೂಡಂಗಡಿಗಳನ್ನು ತೆರವುಗೊಳಿಸಲಾಯಿತು. ಮೊಬೈಲ್ ಅಂಗಡಿಕಾರ ತೆರವಿಗೆ ಪ್ರತಿರೋಧ ತೋರಿದಾಗ ಆತನನ್ನು ಪೊಲೀಸರು ಎಳೆದೊಯ್ದು ಅಂಗಡಿಯನ್ನು ತೆರವುಗೊಳಿಸಿದರು. ಪಟ್ಟಣದ ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ವೃತ್ತದವರೆಗೆ ಇಕ್ಕೆಲಗಳಲ್ಲಿಟ್ಟಿದ್ದ ಅತಿಕ್ರಮಿತ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು. ಅಂಬೇಡ್ಕರ್ ವೃತ್ತದಿಂದ ರಿಲಯನ್ಸ್ ಪೆಟ್ರೋಲ್ ಪಂಪ್ ವರೆಗೆ ಭಾನುವಾರದ ಕಾರ್ಯಾಚರಣೆ ಅಂತ್ಯಗೊಳಿಸಲಾಯಿತು. ಸೆಪ್ಟೆಂಬರ್ 30ರಂದು ಕಾರ್ಯಾಚರಣೆ ಮುಂದುವರಿಸಲಾಗುತ್ತದೆ. ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬನಶಂಕರಿ ವೃತ್ತದಲ್ಲಿ, ಆಲ್ಮಟ್ಟಿ ರಸ್ತೆಯಲ್ಲಿ, ಹಳೆ ಕೋರ್ಟ್ ಹಿಂಭಾಗ, ಹಳೆ ತಹಸೀಲ್ದಾರ್ ರಸ್ತೆ ಪಕ್ಕದಲ್ಲಿ ಸೇರಿದಂತೆ ಪುರಸಭೆ ಜಾಗೆಯಲ್ಲಿ ಅತಿಕ್ರಮಿಸಿ ಇಟ್ಟಿರುವ ಅಂಗಡಿಗಳು, ಕಟ್ಟಡಗಳನ್ನು ತೆರವುಗೊಳಿಸಲಾಗುತ್ತದೆ ಎಂದು ತಿಳಿಸಿದರು. ಪುರಸಭೆ ಕಾರ್ಯಾಚರಣೆ
ಪರಿಶೀಲನೆಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸಾರ್ವಜನಿಕರ ಸಂಚಾರದ ದೃಷ್ಟಿಯಿಂದ ಅತಿಕ್ರಮಣ ತೆರವು ಕಾರ್ಯ ಒಳ್ಳೆಯದು ಎಂಬ ಮಾತು ಒಂದೆಡೆಯಾದರೆ, ಇನ್ನೊಂದೆಡೆ ಬಡವರ ಮೇಲೆಯೇ ಅಧಿಕಾರಿಗಳ ದರ್ಪ ಹುಮ್ಮಸ್ಸು ಜಾಸ್ತಿ ಎಂಬ ಮಾತುಗಳು ಕೇಳಿಬಂದಿವೆ. ಡಿವೈಎಸ್ಪಿ, ಸಿಪಿಐ ಇಬ್ಬರು, ಪಿಎಸ್ಐ ಜೊತೆಗೆ ಒಂದು ರಿಸರ್ವ್ ಪೊಲೀಸ್ ವಾಹನ ಹಾಗೂ 50ಕ್ಕೂ ಹೆಚ್ಚು ಪೊಲೀಸರು ಭದ್ರತೆಯನ್ನು ಒದಗಿಸಿದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.